ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೀಕ್ಷಕರೇ, ನೀವೆಲ್ಲ ತೆಲುಗು ಸಿನಿಮಾ ಮಗಧೀರ ನೋಡಿರಬಹುದು. ಆ ಸಿನಿಮಾದಲ್ಲಿ ಶೇರ್ ಖಾನ್ ಪಾತ್ರದಲ್ಲಿ ಅಭಿನಯಿಸಿರುವ ನಟ ಶ್ರೀಹರಿ ಹೇಳುವ ಒಂದು ಡೈಲಾಗ್ ಕೂಡ ನೆನಪಿರಬಹುದು. ಸೋತು ನಿನ್ನ ಪ್ರೀತಿ ಗೆಲ್ಲಿಸಿಕೊಳ್ಳಲು ಮತ್ತೆ ಹುಟ್ಟು ಬರ್ತೀಯ ಭೈರವ ಅನ್ನೋ ಈ ಡೈಲಾಗ್ ಆಂಧ್ರ ತೆಲಂಗಾಣದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಯುವ ಪೀಳಿಗೆಯಲ್ಲಿ ಒಂದು ಸುನಾಮಿಯನ್ನೇ ಎಬ್ಬಿಸಿತ್ತು. ಬಹುಶಃ ಅದೇ ಸಿನಿಮಾದ ಈ ಡೈಲಾಗ್ ಇಲ್ಲಿನ ಇಬ್ಬರು ಪ್ರೇಮಿಗಳು ಬಲವಾಗಿ ನಂಬಿದಂತಿದೆ. ಹಾಗಾಗಿಯೇ ಅವರಿಬ್ಬರು ಜೀವನದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಭಾವಿಸಿ ಮರಣದಲ್ಲಿ ಒಂದಾಗಿದ್ದಾರೆ. ಹಾಗಾದ್ರೆ ಅವರು ಯಾರು, ಎಲ್ಲಿ ನಡೀತು ಆ ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ಆಕೆ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿ. ಮಗಳ ಶೈಕ್ಷಣಿಕ ಪ್ರಗತಿಗೆ ಅವಳ ಪೋಷಕರು ತುಂಬಾ ಖುಷಿ ಪಡ್ತಿದ್ರು. ಹಾಗಂತ ಸಂಬಂಧಿಕರು ಮಾತ್ರವಲ್ಲದೆ ನೆರೆಹೊರೆಯವರಲ್ಲಿಯೂ ಅವಳ ಸಾಧನೆಯ ಬಗ್ಗೆ ಹೇಳಿಕೊಂಡು ಖುಷಿ ಪಡ್ತಿದ್ರು. ಆದರೆ ಹಾಗೆ ತಮ್ಮ ಮಗಳ ಸಾಧನೆಯನ್ನ ಕೊಂಡಾಡ್ತಿದ್ದ ಪೋಷಕರಿಗೆ ಆ ಮಗಳು ನೀಡಿದ ಶಿಕ್ಷೆ ಎಂಥದ್ದು ಗೊತ್ತಾ? ಇನ್ನು ಮುಂದೆ ಉನ್ನತ ಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನ ದೂರದ ಊರುಗಳಿಗೆ ಕಳುಹಿಸಲು ಪೋಷಕರು ಹೆದರುವಂತಹ ಶಿಕ್ಷೆ ನೀಡಿದ್ದಾಳೆ. ಅಷ್ಟೇ ಅಲ್ಲ, ಇದ್ದ ಒಬ್ಬಳೆ ಮಗಳ ಸಾವಿನಿಂದ ಆ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇತ್ತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಮಾತ್ರ ಈ ಶಿಕ್ಷೆ ಅನುಭವಿಸುತ್ತಿಲ್ಲ, ಬದಲಿಗೆ ಮತ್ತೊಂದು ಕುಟುಂಬವು ಅದೇ ಶಿಕ್ಷೆ ಅನುಭವಿಸುತ್ತಿದೆ. ಆ ಮತ್ತೊಂದು ಕುಟುಂಬ ಯಾವುದಂದ್ರೆ ಆಕೆ ಪ್ರೀತಿಸಿದ್ದ ಹುಡುಗನ ಕುಟುಂಬ. ಹಾಗಾದ್ರೆ ಅಲ್ಲಿ ನಡೆದದ್ದೇನು ಅಂತ ನೋಡೋಣ ಬನ್ನಿ. ಮಂಚಿರ್ಯಾಲ ಜಿಲ್ಲೆಯ ಪಾತಕೊಮ್ಮುಗುಂಡಂ ಎಂಬ ಗ್ರಾಮದಲ್ಲಿ ಇಂತಹ ವಿಷಾದವೊಂದು ನಡೆದಿದೆ. ಈಗಿನ ಸಿನಿಮಾ ಪ್ರಭಾವ, ಅಂಗೈಯಲ್ಲಿ ಪ್ರಪಂಚ ತೋರಿಸೋ ಸ್ಮಾರ್ಟ್ ಫೋನ್ಸ್, ಅದರಲ್ಲಿ ಸುಲಭವಾಗಿ ಇಂಟರ್ನೆಟ್, ಈ ಎಲ್ಲ ಸೌಲಭ್ಯಗಳು ಬೆರಳ ತುದಿಯಲ್ಲಿಯೇ ದೊರೆಯುತ್ತಿರುವ ಈ ಕಾಲದಲ್ಲಿ ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿ ಅಳವಡಿಸಿಕೊಳ್ಳೋದು ಮಾತ್ರವಲ್ಲ, ಪ್ರಾಣವನ್ನು ಲೆಕ್ಕ ಮಾಡದಷ್ಟು ಮುಂಚೂಣಿಯಲ್ಲಿ ನಿಲ್ತಿದ್ದಾರೆ. 8/9/2025 వేనంక వినయ్ బాబు దండపల్లి మండలం రాజంపేట విలేజ్ చెందినటువంటి 20 సంవత్సరాల అబ్బాయి క్యాస్ట్ కుమారి అనే వ్యక్తి ఈరోజు మధ్యాహ్నం పూట 2 గంటల ప్రాంతంలో వెంకట్రావుపేట శివార్లో ఉన్నటువంటి బుచ్చాయిపల్లి గ్రామ శివార్లో ఉన్నటువంటి ఒక వ్యవసాయ భవనంలో దూకి ఆత్మహత్య చేసుకోవడం జరిగింది. తన యొక్క ప్రేమ విఫలమైందని చెప్పేసి ఆత్మహత్య చేసుకున్నాడని చెప్పేసి వాళ్ళ యొక్క తల్లి అయినటువంటి వేనంక రాజావ దరఖాస్తు ఇవ్వగా ఇట్టి విషయమై కేసు నమోదు చేసుకొని 174 కేసు నమోదు చేసుకొని దర్యాప్తు చేస్తున్నాం. దర్యాప్తు అనంతరం పూర్తి వివరాలు తెలుసుకుంటాం. థ్యాంక్ యూ. ಇದರಿಂದ ಆ ಕುಟುಂಬದವರಿಗೆ ಕಣ್ಣೀರನ್ನ ಉಳಿಸುತ್ತಿದ್ದಾರೆ. ಇಷ್ಟಕ್ಕೂ ಅಸಲಿ ವಿಚಾರಕ್ಕೆ ಬರೋದಾದ್ರೆ, ಮಂಚಿರ್ಯಾಲ ಜಿಲ್ಲೆಯ ಪಾತಕೊಮ್ಮುಗುಂಡಂ ಗ್ರಾಮದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಹಿತವರ್ಷಿಣಿ ಅದೇ ಗ್ರಾಮದ ವಿನಯ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ಲು. ಇವರಿಬ್ಬರಿಗೂ ಪ್ರೀತಿಗೆ ಹಿರಿಯರ ವಿರೋಧ ವ್ಯಕ್ತವಾಗಿತ್ತು. ಇದಕ್ಕೆ ಜಾತಿ ಕಾರಣವೋ ಇಲ್ವೋ, ಇತರ ಕಾರಣವೋ ಗೊತ್ತಿಲ್ಲವಾದ್ರೂ ಇವರ ಪ್ರೀತಿಗೆ ಹಿರಿಯರ ವಿರೋಧವಿತ್ತು. ಇದರಿಂದ ಮನನೊಂದ ಹಿತವರ್ಷಿಣಿ ಸಿಕಂದರಾಬಾದ್ನಲ್ಲಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ವಿಚಾರ ತಿಳಿತಿದ್ದಂತೆ ಆಕೆಯ ಪ್ರಿಯಕರ ವಿನಯ್ ತೀವ್ರ ಮನನೊಂದು ಡೆತ್ ನೋಟ್ ಬರೆದಿಟ್ಟು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದರಿಂದ ಹಿತವರ್ಷಿಣಿ ಮತ್ತು ವಿನಯ್ ಕುಟುಂಬಗಳಿಗೆ ವಿಷಾದ ಮನೆ ಮಾಡಿದ್ದು, ಈ ವಿಚಾರ ತಿಳಿದ ಇಡೀ ಜಿಲ್ಲೆಯ ಜನತೆ ಕಂಬನಿ ಮಿಡುತ್ತಿದ್ದಾರೆ. ಆದರೆ ಈವರೆಗೆ ಈ ವಿಚಾರ ಪ್ರೀತಿ ವೈಫಲ್ಯದಿಂದಾಗಿ ಇಬ್ಬರು ಪ್ರೇಮಿಗಳು ಮಾಡಿಕೊಂಡ ಆತ್ಮಹತ್ಯೆಯೇ ಆಗಿತ್ತು. ಇಷ್ಟಕ್ಕೆ ಇಡೀ ರಾಜ್ಯ ಅವರಿಗಾಗಿ ಕಂಪನಿ ಮಿಡಿದಿತ್ತು. ಆದರೆ ಆನಂತರ ವಿನಯ್ ಬರೆದಿದ್ದ ಡೆತ್ ನೋಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದರ ನಂತರವೇ ಅಸಲಿ ಕತೆ ಆರಂಭವಾಗಿದೆ. ವಿನಯ್ ತಾನು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮೊದಲು ಬರೆದಿರುವ ಡೆತ್ ನೋಟ್ನಲ್ಲಿ ಹಿತವರ್ಷಿಣಿ ಇಲ್ಲದ ತನ್ನ ಜೀವನ ಶೂನ್ಯವೆಂದು, ತಾನು ಬದುಕಿರೋದೇ ವ್ಯರ್ಥವೆಂದು, ಹಿತವರ್ಷಿಣಿಗಾಗಿ ಮತ್ತೊಂದು ಜನ್ಮ ಎತ್ತಿ ಬರೋದಾಗಿ ಬರೆದಿದ್ದಾನೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ಜನಿಸಿ ಮತ್ತೆ ಹಿತವರ್ಷಿಣಿಯನ್ನೇ ಪ್ರೀತಿಸಿ ಮದುವೆಯಾಗೋದಾಗಿ ಹೇಳಿ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆ ಆತ್ಮಹತ್ಯೆಯ ಪತ್ರ ತೀವ್ರ ವೈರಲ್ ಆಗಿದ್ದು, ಜನ್ಮ ನೀಡಿ ಬೆಳೆಸಿ ಓದಿಸಿದ ಹೆತ್ತವರಿಗಿಂತ ಪ್ರೀತಿಯ ಮುಖ್ಯವ ಅಂತ ಕೆಲವರು ಟೀಕೆ ಮಾಡಿದ್ರೆ, ಇನ್ನು ಕೆಲವರು ಪ್ರೀತಿ ಸಿಗದಿದ ಮೇಲೆ ಬದುಕಿದ್ದು ವ್ಯರ್ಥ ಅಂತ ಹೇಳುವ ಮೂಲಕ ನೆಟ್ಟಿಗರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕೆಲವರು ಮತ್ತಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಪ್ರಸ್ತುತ ಜಗತ್ತನ್ನೇ ಪರಿಚಯ ಮಾಡೋ ಸ್ಮಾರ್ಟ್ ಫೋನ್ ಎಂಬ ಭೂತ ವಿಶ್ವವ್ಯಾಪಿ ಆವರಿಸಿದೆ. ಇದರಲ್ಲಿ ರೀಲ್ಸ್, ಟಿಕ್ ಟಾಕ್ ಅಂತ ಯುವ ಪೀಳಿಗೆ ವಿವಿಧ ರೀತಿಯಲ್ಲಿ ತಮ್ಮ ಪ್ರತಿಭೆ ಅನಾವರಣ ಮಾಡಲು ಇದೇ ಸ್ಮಾರ್ಟ್ ಫೋನ್ ಬಳಸುತ್ತಿದ್ದಾರೆ. ಇನ್ನು ಕೆಲವರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ಅದನ್ನೇ ಹಣ ಗಳಿಸೋ ಸಾಧನವಾಗಿ ಬಳಸಿಕೊಳ್ತಿದ್ದಾರೆ. ಈ ನಡುವೆ ಮದುವೆಯಾಗಿ ಮಕ್ಕಳಿರೋ ಗೃಹಿಣಿಯರು ಪರಪುರುಷನ ವ್ಯಾಮೋಹಕ್ಕೆ ಒಳಗಾಗಲು ಇದೇ ಇನ್ಸ್ಟಾಗ್ರಾಮ್ ಸಹಕಾರಿಯಾಗ್ತಿರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದ್ದು, ಗಂಡಂದಿರನ್ನ ಕೊಲೆ ಮಾಡಲು ಇದೇ ಸ್ಮಾರ್ಟ್ ಫೋನ್ಗಳು ಸಹಕಾರಿಯಾಗ್ತಿವೆ. ಇಂತಹ ಸ್ಮಾರ್ಟ್ ಫೋನ್ ಯುವ ಪೀಳಿಗೆಯ ಪ್ರೀತಿ ಪ್ರೇಮಕ್ಕೂ ಸಹಕಾರಿಯಾಗ್ತಿದ್ದು, ಇದು ಯುವ ಜೀವಗಳನ್ನು ಸ್ತಬ್ಧಗೊಳಿಸುವ ಹಂತಕ್ಕೂ ಸಾಗ್ತಿರೋದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆಯಷ್ಟೇ ನೇಪಾಳದಲ್ಲಿ ನಡೆದ ಘಟನೆ. ಅಲ್ಲಿನ ಸರ್ಕಾರ ಇದೇ ಸ್ಮಾರ್ಟ್ ಫೋನ್ನ ಕೆಲ ಆ್ಯಪ್ಗಳನ್ನು ನಿಷೇಧ ಮಾಡಿದೆ ಎಂಬ ಒಂದೇ ಕಾರಣಕ್ಕೆ ಇಡೀ ನೇಪಾಳ ದೇಶ ಹೊತ್ತಿ ಹುರಿದಿದೆ. ಈ ಗಲಭೆಗಳಲ್ಲಿ 14 ಮಂದಿ ಮೃತಪಟ್ಟಿದ್ರೆ 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ.
ಅಷ್ಟೇ ಅಲ್ಲ, ತಮ್ಮ ನೆಚ್ಚಿನ ಆ್ಯಪ್ಗಳನ್ನು ನಿಷೇಧ ಮಾಡಿದ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವ ನೇಪಾಳದ ಯುವ ಪೀಳಿಗೆ ದಂಗೆ ಎದ್ದಿದ್ದು, ಇದರಿಂದ ಬೆದರಿದ ಅಲ್ಲಿನ ಸರ್ಕಾರ ನಿಷೇಧ ಹೇರಿದ್ದ ಅಷ್ಟು ಆ್ಯಪ್ಗಳ ನಿಷೇಧವನ್ನು ತಕ್ಷಣದಲ್ಲೇ ತೆರವು ಮಾಡಿದೆ. ಅಷ್ಟೇ ಅಲ್ಲ, ಈ ಕ್ರಮಕ್ಕೆ ಕಾರಣರಾದ ಅಲ್ಲಿನ ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡುವ ಮೂಲಕ ಯುವ ಪೀಳಿಗೆ ಸ್ಮಾರ್ಟ್ಫೋನ್ಗಳಿಗೆ ಯಾವ ಮಟ್ಟದಲ್ಲಿ ದಾಸರಾಗಿದ್ದಾರೆ ಮತ್ತು ಅದರಿಂದ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆಗಳು ತಲೆದೂರಲಿವೆ ಎಂಬ ಮುನ್ಸೂಚನೆಯನ್ನು ನೇಪಾಳದ ಯುವಕರು ನೀಡಿದ್ದಾರೆ. ಇಂತಹ ಕಾಲಘಟ್ಟದಲ್ಲಿರೋ ನಾವು ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸಬಹುದು, ಉತ್ತಮ ಊಟ ಕೊಡಿಸಬಹುದು, ಶಿಕ್ಷಣ ಕೊಡಿಸಬಹುದು, ಉದ್ಯೋಗಕ್ಕಾಗಿ ಶ್ರಮ ಪಡಬಹುದು. ಆದರೆ ಅವರ ಭವಿಷ್ಯ ರೂಪಿಸಲು ಅನುಕೂಲವಾಗುವ ಎಲ್ಲ ರೀತಿಯ ಸಂಕಷ್ಟಗಳನ್ನು ಪೋಷಕರು ಪಡಲು ಸಿದ್ಧರಾಗಿರುವಾಗ ಕೇವಲ ಒಂದು ಭಾವ ಮಾತ್ರವಾಗಿರುವ ಪ್ರೀತಿಗಾಗಿ ತಮ್ಮ ಜೀವ ಕಳೆದುಕೊಂಡು ಪೋಷಕರ ಕನಸು ನುಚ್ಚು ನೂರು ಮಾಡಲು ಮುಂದಾಗ್ತಿರುವ ಇಂದಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋರು ಇಲ್ಲವಾಗಿದ್ದಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಮಾತಿದೆ. ಟೀನೇಜ್ ಅದೇ ಹದಿಹರಿಯದ ವಯಸ್ಸು ಕಾದ ಕಬ್ಬಿಣದಂತೆ. ಅದನ್ನು ಅದೇ ಸಮಯದಲ್ಲಿ ಎತ್ತ ತಿರುಗಿಸಿದ್ರೆ ಅತ್ತ ಸಾಗಲಿದೆ. ಇಂದಿನ ಶಿಕ್ಷಣ ವ್ಯವಸ್ಥೆ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿದ್ದು ಹಣಗಳಿಕೆಯ ಭರಾಟೆಯಲ್ಲಿ ಪೋಷಕರಿದ್ದಾರೆ. ಈ ಸ್ಥಿತಿಯಲ್ಲಿ ಭವಿಷ್ಯದ ಬಗ್ಗೆ ಹದಿಹರಿಯದವರಿಗೆ ಹೇಳುವವರೇ ಇಲ್ಲವಾಗಿದ್ದಾರೆ. ಇದರಿಂದ ಇಂತಹ ಪ್ರಮಾದಗಳು ನಡೀತಿವ್ಯಾ ಗೊತ್ತಿಲ್ಲ. ಆದರೆ ಹಿತವರ್ಷಿಣಿ ಮತ್ತು ವಿನಯ್ ಜೀವನದಂತೆ ಮತ್ತೊಬ್ಬರ ಜೀವನ ಅಂತ್ಯವಾಗಬಾರದು ಅನ್ನೋದಾದರೆ ಈ ಬಗ್ಗೆ ಪ್ರತ್ಯೇಕ ಮಾರ್ಗಸೂಚಿಗಳೇ ಅಗತ್ಯ. ಆದರೆ ಅಂತಹ ಮಾರ್ಗಸೂಚಿಗಳನ್ನು ತರೋ ನಿಟ್ಟಿನಲ್ಲಿ ಪ್ರಸ್ತುತ ಸರ್ಕಾರಗಳು ಗಮನ ಹರಿಸಲಿದೆಯಾ ನೋಡೋಣ. ಈ ರೀತಿ ಯಾರು ಮಾಡಬಾರ್ದು ಅನ್ನೋದು ಸುಮನ್ ಟೀಮ್ ಮನವಿ ಕೂಡ.